ನಮಸ್ಕಾರ ಕರ್ನಾಡು. ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಅಭಿ ಮಾತಾಡ್ತಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಮ್ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ಗಳು ಯಾಕೆ ಸಕ್ಸಸ್ ಕಾಣ್ತಾ ಇಲ್ಲ. ನಮ್ ಕನ್ನಡಿಗರ ಮಧ್ಯದಲ್ಲಿ ಇದ್ದು ನಮ್ ಕನ್ನಡಿಗರೇ ಆಗಿದ್ರು ನಮ್ ಕನ್ನಡ ಪಿಕ್ಚರ್ಗಳಿಗೆ ಯಾಕೆ ಸಕ್ಸಸ್ ಕಾಣ್ತಾ ಇಲ್ಲ? ಇದಕ್ಕೆ ಏನ್ ಕಾರಣ ಇರ್ಬೋದು? ಡೈರೆಕ್ಷನ್ ತಪ್ಪ, ಆಕ್ಟ್ರೆಸ್ ತಪ್ಪ, ಇಲ್ಲ ಅಂತಂದ್ರೆ ನಮ್ ಕನ್ನಡಿಗರು ಪಿಕ್ಚರ್ಗಳು ನೋಡುವಂತ ಕಂಟೆಂಟ್ಗಳು ಬರ್ತಾ ಇಲ್ವಾ? ಏನ್ ಪ್ರಾಬ್ಲಮ್? ಇದನ್ನೆಲ್ಲ ನೋಡೋಣ ಬನ್ನಿ. ಇದನ್ನೆಲ್ಲ ನೋಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿ. ನೀವು ಫ್ರೀ ಆಗಿದ್ರೆ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ. ನನ್ನ ಚಾನಲ್ನಲ್ಲಿ ಸ್ವಲ್ಪ ವೆರೈಟಿ ಕಂಟೆಂಟ್ಗಳಿವೆ. ಫ್ರೀ ಇದ್ರೆ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಮ್ ಕರ್ನಾಟಕದಲ್ಲಿದ್ದು ನಮ್ ಕನ್ನಡ ಭಾಷೆ ಪಿಕ್ಚರ್ಗಳಿಗೆ ಯಾಕೆ ಜಾಗ ಸಿಗ್ತಾ ಇಲ್ಲ, ಸಕ್ಸಸ್ ಕಾಣ್ತಾ ಇಲ್ಲ? ಇದಕ್ಕೆ ಮೊದಲನೇದಾಗಿ ನಮ್ ಕರ್ನಾಟಕದಲ್ಲೇ ಇರುವಂತಹ ಪರಭಾಷಿಗರು, ನೆರೆ ರಾಜ್ಯದವರು ನಮ್ ಕನ್ನಡ ಪಿಕ್ಚರ್ಗಳಿಗೆ ಸಪೋರ್ಟ್ ಮಾಡಲ್ಲ. ಅವ್ರ ಜೊತೆ ಸೇರ್ಕೊಂಡು ಇಲ್ಲಿರುವಂತ ನಮ್ ಕನ್ನಡ ಭಾಷೆ ಪಿಕ್ಚರ್ಗಳು ಅನ್ನೋ ಒಂದು ಸ್ವಾಭಿಮಾನ ಇಲ್ದಿರುವಂತಹ ಕೆಲವು ಜನರು ಅವರ ಮಧ್ಯದಲ್ಲಿ ಸೇರ್ಕೊಂಡು ನಮ್ಮ ಕನ್ನಡ ಭಾಷೆ ಪಿಕ್ಚರ್ಗಳನ್ನ ಮರೀತಾವ್ರೆ. ಯಾಕೆ ನಾವ್ ಕೇಳೋದು, ನೆರೆ ರಾಜ್ಯದಿಂದ ಬಂದಿರೋ ಯಾರೇ ಆಗಿರ್ಬೋದು, ನಮ್ ಕನ್ನಡ ಪಿಕ್ಚರ್ಗಳನ್ನ ಸಪೋರ್ಟ್ ಮಾಡಿ, ಸರಿನಾ? ನೀವು ಸಪೋರ್ಟ್ ಮಾಡದೇ ಇದ್ರೆ ಬೇರೆಯವ್ರನ್ನ ನಿಮ್ ದಾರಿಗೆ ಎಳಿಬೇಡಿ ಅಷ್ಟೇ. ಇನ್ನೊಂದು ಕಾರಣ, PVR ಗಳಲ್ಲಿ ನಮ್ ಕನ್ನಡ ಪಿಕ್ಚರ್ಗಳಿಗೆ ಟೈಮ್ ಕೊಡದೇ ಇರುವಂತದ್ದು. ಸಿಂಗಲ್ ಶೋಗೂ ಟೈಮ್ ಕೊಡಲ್ಲ ಕೆಲವೊಂದು PVR ಗಳಲ್ಲಿ. ಅದು ಕರ್ನಾಟಕದಲ್ಲಿ ಇಟ್ಕೊಂಡು ಬೇರೆ ಭಾಷೆ ಪಿಕ್ಚರ್ಗಳಿಗೆ ಟೈಮ್ ಕೊಟ್ಕೊಂಡು ನಮ್ ಕನ್ನಡ ಭಾಷೆ ಪಿಕ್ಚರ್ಗಳಿಗೆ ಒಂದೇ ಒಂದು ಶೋಗೆ ಟೈಮ್ ಕೊಡಲ್ಲ. ಇದು ಮೇಜರ್ ಪ್ರಾಬ್ಲಮ್. ಏನ್ಕಪ್ಪ, ನೀವೆಲ್ಲ ಇಲ್ಲೇ ತಾನೇ ಇರೋದು, ಕರ್ನಾಟಕದಲ್ಲಿ ತಾನೇ, ಇಲ್ಲೇ ಅನ್ನ ತಿಂತೀರಾ, ಇಲ್ಲೇ ನೀರು ಕುಡಿತೀರಾ, ಇಲ್ಲೇ ಬದುಕ್ತಿದ್ರಿ. ಬಟ್ ಇಲ್ಲಿ ಕನ್ನಡ ಭಾಷೆ ಪಿಕ್ಚರ್ಗಳಿಗೆ ಯಾಕೆ ನೀವು ಅವಕಾಶ ಕೊಡಲ್ಲ? ಬಿಕಾಸ್ ಎಲ್ಲ ಬಿಸ್ನೆಸ್ಸು. ನೀವು ಬಿಸ್ನೆಸ್ ಫಸ್ಟ್ ಪಕ್ಕಕ್ಕಿಡಿ. ನೀವಿರೋದು ನಮ್ಮ ರಾಜ್ಯದಲ್ಲಿ. ಫಸ್ಟ್ ನಮ್ಮ ಭಾಷೆಗೆ ಬೆಲೆ ಕೊಡೋದು ಕಲೀರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೊದಲನೇದಾಗಿ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡಿ. ಆಮೇಲೆ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ನಾವು ಕನ್ನಡಿಗರು ಯಾರಿಗೆ ಆದ್ರೂ ಅಷ್ಟೇ ಬಿಸ್ನೆಸ್ ಮಾಡೋಕ್ಕಾಗ್ಲಿ, ಅವ್ರು ಇನ್ನೊಂದು ಪರ್ಸನಲ್ ವಿಷಯಕ್ಕಾಗ್ಲಿ ತೊಂದರೆ ಮಾಡಲ್ಲ. ಬಟ್ ನಮ್ಮ ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಯಾರು ಮಾತ್ರ ಸುಮ್ಮನೆ ಇರಲ್ರು, ಅದನ್ನ ತಿಳ್ಕೊಳ್ಳಿ. ಮಾತಾಡಬೇಡ್ರು ನಮ್ಮ ಮಾತೃಭಾಷೆಗೆ ವಿರುದ್ಧವಾಗಿ. ಕನ್ನಡ ಕಂಡ್ರನೆ ಕೈ ಜೋಡಿಸ್ತೀವಿ ನಾವು ಕಳೆದ್ ಹೋಗಿ. ನಡೀತಾರಿಲ್ಲಿ ಜನ ಮರ್ಯಾದೆ ಕೊಡ್ತಲೇ ಬಾಗಿ. ಇದೇ ನಿಂಗ್ ಕೊನೆ ವಾರ್ನಿಂಗ್ ಕನ್ನಡಿಗರ ಪರವಾಗಿ. ಇನ್ನೊಂದು ಕಾರಣ, ಎಜುಕೇಶನ್ ಮಾಡ್ಕೊಂಡು ಎಜುಕೇಟೆಡ್ ಅನ್ನೋ ಪಟ್ಟ ತಗೊಂಡಿರುವಂತ ಕೆಲವು ಅಂದ್ರು ಅಂತಂದ್ರೆ ಎಜುಕೇಶನ್ ಮಾಡ್ಕೊಂಡಿರ್ತಾರೆ, ಆದ್ರೆ ನಮ್ ಕನ್ನಡ ಭಾಷೆನ ಕೆಳಗಿಟ್ಟು ಪರಭಾಷೆನ ಉನ್ನತ ಸ್ಥಾನದಲ್ಲಿಟ್ಟು ಮಾತಾಡ್ತಾರೆ. ಅದು ಕನ್ನಡಿಗರಾಗಿ. ಅವ್ರಗಳಿಗೆ ಮೊದಲು ಬುದ್ಧಿ ಕಲಿಸ್ಬೇಕು. ಏನಂತೀರಾ? ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ನಮ್ದು ಅನ್ನೋದು ಕಲೀರಿ ಫಸ್ಟ್, ಆಮೇಲೆ ಬೇರೆ. ಅದು ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅವ್ರವ್ರದ್ದೇ ದೊಡ್ಡದು. ನೀವು ಎಜುಕೇಶನ್ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ಕನ್ನಡ ಭಾಷೆನ ಕೀಳ್ಮಟ್ಟಕ್ಕೆ ನೋಡೋದಲ್ಲ. ಫಸ್ಟ್ ನೀವು ಕನ್ನಡಿಗರು ಅನ್ನೋದನ್ನ ತಲೆಯಲ್ಲಿ ಮಡಿಕೊಳ್ಳಿ, ಹೃದಯದಲ್ಲಿರ್ಲಿ. ತಲೆಯಲ್ಲಿಂತ ಹೃದಯದಲ್ಲಿರ್ಲಿ. ನಿಮ್ಗೆ ಅಭಿಮಾನ ಇಲ್ಲಿರ್ಬೇಕು, ಕನ್ನಡ ಅಭಿಮಾನ. ಅದರಿಂದಾನೇ ನಮ್ಮ ಕನ್ನಡ ಭಾಷೆ ಪಿಕ್ಚರ್ಗಳು ಓಡ್ತಾ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಮೊದಲು ನಮ್ಮ ಕನ್ನಡ, ಆಮೇಲೆ ಬೇರೆ ಭಾಷೆ ಅನ್ನೋದನ್ನ ತಲೆಯಲ್ಲಿ ಮಡಿಕೊಳ್ಳಿ. ನೀವ್ ಹೆಂಗಾದ್ರೂ ಹಾಳಾಗೋಗಿ, ಆದ್ರೆ ನಿಮ್ ಜೊತೆಲಿ ಇರ್ತಾರಲ್ಲ ಅವ್ರನ್ನ ನಿಮ್ ದಾರಿಗೆ ಎಳಿಬೇಡಿ, ಸರಿನಾ? ನಮ್ ಕನ್ನಡ ಭಾಷೆ, ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು. ಈಗ ಬೇರೆ ಭಾಷೆ ಚಿತ್ರರಂಗದ ಯಾರೇ ಆಗ್ಬೋದು, ಅವರು ಅವ್ರ ಭಾಷೆಗೆ ಗೌರವ ಕೊಡ್ತಾರೆ, ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟವ್ರೆ. ಮೊದಲು ನಮ್ಮ ಭಾಷೆ, ಇಂಗ್ಲಿಷ್ ಆಗ್ಬೋದು, ಹಿಂದಿ ಆಗ್ಬೋದು, ಅದೊಂದು ಭಾಷೆ ಅಷ್ಟೇ, ನಾಲೆಡ್ಜ್ ಅಲ್ಲ. ನಾವು ಹುಟ್ಟಿ ಬೆಳೆದಿರುವಂತದ್ದೆಲ್ಲ ಕರುನಾಡಲ್ಲಿ. ಕನ್ನಡ ಮೊದಲು ನಮ್ಗೆ, ಅದನ್ನ ತಿಳ್ಕೊಳ್ಳಿ ಫಸ್ಟ್. ಮತ್ತ ಇನ್ನೊಂದು, ಡಬ್ಬಿಂಗ್ ಬಂದಿರೋದ್ರಿಂದನೇ ನಮ್ ಕನ್ನಡ ಪಿಕ್ಚರ್ಗಳು ಓಡ್ತಲ್ಲ ಗುರು. ನಾನು ಇದನ್ನ ಸಾಬೀತ್ ಮಾಡ್ತೀನಿ. ಯಾಕೆ ಗೊತ್ತಾ? ಡಬ್ಬಿಂಗ್ ಬಂದಿರೋದೇ ಒಂದೊಳ್ಳೆ ರೀಸನ್. ಪ್ಯಾನ್ ಇಂಡಿಯಾ ಮಾಡ್ತಾವ್ರೆ, ಎಲ್ರಿಗೂ ಬಿಸ್ನೆಸ್ ಚೆನ್ನಾಗಾಗತ್ತೆ, ನಮ್ ಕನ್ನಡ ಚಿತ್ರರಂಗ ಉನ್ನತ ಸ್ಥಾನಕ್ಕೆ ಏರೈತೆ. ಆದ್ರೆ ಮೇಲಿರೋರು ಮಾತ್ರ ಮೇಲವ್ರೆ, ಕೆಳಗಿರೋರು ಯಾರೋ ಮೇಲ್ ಹೋಗಕ್ ಚಾನ್ಸ್ ಕೊಡ್ತಾ ಇಲ್ಲ. ಯಾಕೆ ಗೊತ್ತಾ? ಮಲಯಾಳಂ ಪಿಕ್ಚರ್ಸು, ತಮಿಳ್ ಪಿಕ್ಚರ್ಸು, ತೆಲುಗು ಪಿಕ್ಚರ್ಸು, ಹಿಂದಿ ಪಿಕ್ಚರ್ಗಳು
ಇವಕ್ಕೆಲ್ಲ ಕನ್ನಡ ಡಬ್ಬಿಂಗ್ ಮಾಡಿ OTTಯಲ್ಲಿ ಬಿಟ್ಬಿಡ್ತಾರೆ. OTTಲಿ ಎಲ್ಲಾ ಜನನು ನೋಡ್ತಾರೆ. ಆದ್ರೆ ಒಂದ್ ತಲೆಲ್ ಮಡಿಕಳಿ, OTTಯಲ್ಲಿ ನಮ್ ಕನ್ನಡ ಭಾಷೆ ಪಿಕ್ಚರ್ಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ನೀವ್ ಯಾವ್ದೇ OTT ಆಪ್ಗಳಿಗೆ ಹೋಗಿ ಸರ್ಚ್ ಮಾಡಿ ಕನ್ನಡ ಪಿಕ್ಚರ್ಗಳು, ಹೊಸ ಪಿಕ್ಚರ್ಗಳನ್ನ. ಯಾರಾದ್ರೂ ಒಬ್ರಾದ್ರೂ ಕನ್ನಡ ಪಿಕ್ಚರ್ಗಳನ್ನ ತೋರ್ಸ್ಬಿಡ್ಲಿ, ಹೊಸ ಪಿಕ್ಚರ್ಗಳನ್ನ ನಿಮಗ್ ಬೇಕಾದಂತ ತೋರ್ಸಲ್ಲ ಗುರು. ನಾನು ಎಷ್ಟೋ ಸತಿ ಸರ್ಚ್ ಮಾಡಿದೀನಿ, ಅಲ್ಲೆಲ್ಲ ಹೋಗಿ ಅಲ್ಲಿ ಸಿಗಲ್ಲ ಅಂತ ಅನ್ಬಿಟ್ಟು ಯೂಟ್ಯೂಬ್. ಈಗ ನಾವು ಅಷ್ಟೇ ನೋಡ್ಲೇಬೇಕಾದಂತ ಪಿಕ್ಚರ್ಗಳನ್ನ ಥಿಯೇಟ್ರಲ್ಲಿ ಇಲ್ಲ ಅಂತಂದ್ರೆ ಟೆಲಿಗ್ರಾಮ್ಗೆ ಹೋಗಿ ನೋಡ್ಬೇಕು. ಇದೆಲ್ಲ ಏನ್ ರೀಸನ್? ನಾವು ಕನ್ನಡಿಗರು OTT ಆಪ್ಗಳನ್ನ ಬೆಂಬಲಿಸ್ತಾ ಇರೋದ್ರಿಂದ ನಮ್ ಕನ್ನಡ ಪಿಕ್ಚರ್ಗಳಿಗೆ ಅವ್ರ ಅವಕಾಶ ಕೊಡ್ತಲ್ಲ ಅಂತಂದ್ಮೇಲೆ ನಾವು ಕನ್ನಡಿಗರಾಗಿ OTT ಆಪ್ಗಳಿಗೆ ನಾವ್ಯಾಕಪ್ಪ ಅವಕಾಶ ಕೊಡ್ಬೇಕು? ಫಸ್ಟ್ ಅದನ್ನ ತಲೆಯಲ್ಲಿ ಮಡಿಕೊಳ್ಳಿ. ದಯಮಾಡಿ ಹೇಳ್ತೀನಿ, OTT ಆಪ್ಗಳಿಗೆ ನಮ್ ಕನ್ನಡ ಪಿಕ್ಚರ್ಗಳಿಗೂ ಅವಕಾಶ ಕೊಡಿ ಅಂತ ನಾವು ಕೇಳಬೇಕು. ನಮ್ ಕನ್ನಡ ಭಾಷೆಗೆ ಎಲ್ಲಾ ಕಡೆ ಒತ್ತು ನೀಡಿ ಅವಕಾಶ ಕೇಳಿ. ಸಿಕ್ಕಿಲ್ಲ ಅಂತಂದ್ರೆ ಅವಕಾಶ ನಾವೇ ಹುಟ್ಟಾಕ್ಬೇಕು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಯಾರು ಅವಕಾಶಗಳು ಕೊಡಲ್ಲ, ನಾವೇ ಹುಟ್ಟಾಕ್ಬೇಕು. ಅದನ್ನ ತಲೆಯಲ್ಲಿ ಮಡಿಕೊಳ್ಳಿ. ಹಂಗಾಗಿ OTT ಆಪ್ಗಳು ಯಾವ್ಯಾವ್ದೈತೆ ಪ್ರತಿಯೊಂದಕ್ಕೂ ಅಷ್ಟೇನೆ ನಾವೇ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಕೊಡ್ಬೇಕು ಅಂತ ಕೇಳಲೇಬೇಕು. ಅದನ್ನ ತಿಳ್ಕೊಳ್ಳಿ. ಈ ಡಬ್ಬಿಂಗ್ ಬಂದಿರೋದ್ರಿಂದ ಬೇರೆ ಪಿಕ್ಚರ್ಗಳಿಗೆ ಕನ್ನಡ ಭಾಷೆ ಹಾಕಿ ಬೇರೆ ಪಿಕ್ಚರ್ಗಳನ್ನ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ಬಿಡ್ತಾರೆ. ಟಿವಿಗಳಲ್ಲಿ ಬಂದ್ರಪ್ಪ ಯಾವ್ದೇ ಚಾನಲ್ ಹಾಕಿ ದಿನಕ್ಕೆ 1 ರಿಂದ 2 ಪಿಕ್ಚರ್ಗಳು ತಮಿಳು, ತೆಲುಗು ಈ ಪಿಕ್ಚರ್ಗಳೇ, ಅದು ಬ್ಯಾಕ್ ಟು ಬ್ಯಾಕ್ ಹಾಕೋದ್ನೇ ಹಾಕ್ಲಿ, ವಾರದಲ್ಲಿ 3 ದಿವಸ ಅದನ್ನೇ ಹಾಕ್ಲಿ ಬೇಕಾದ್ರೆ ನೋಡ್ತಾರೆ. ಏನ್ಕೆ? ಕನ್ನಡ ಡಬ್ ಮಾಡಾರೆ. ಕನ್ನಡ ಪಿಕ್ಚರ್ಗಳು ಎಷ್ಟು ಸಾವಿರ ಕನ್ನಡ ಪಿಕ್ಚರ್ ಬಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್ ಸರ್, ಅನಂತ್ ನಾಗು, ಕಾಶಿನಾಥ್ ಸರ್ದು, ಯೋಗೇಶ್ ಅವ್ರದ್ದು, ಇನ್ನು ಹೊಸದಾಗಿ ನಮ್ ದರ್ಶನ್ ಸರ್ದು, ಕಿಶನ್ ಸರ್ದು ಎಷ್ಟು ಜನ ಬೇಕು? ಯಾರ್ ಪಿಕ್ಚರ್ ಇಲ್ಲ ಹಾಕ್ರಿ ಅವ್ರಗಳ್ದೆಲ್ಲನೂ. ಅದನ್ನ ಬಿಟ್ಬಿಟ್ಟು ಬೇರೆ ಇಂಡಸ್ಟ್ರಿ, ಬೇರೆ ಭಾಷೆ ಪಿಕ್ಚರ್ಗಳನ್ನ ಕನ್ನಡ ಡಬ್ ಮಾಡಿರೋದು ಯಾಕೆ ನಮ್ ಸಾಯ್ತೀರಾ? ಅಪರೂಪಕ್ಕೆ ಯಾವತ್ತ ಒಂದ್ ದಿವಸ ಟಿವಿ ನೋಡೋಣ ಅಂತ ಬಂದ್ರೆ ಬೇರೆ ಭಾಷೆ ಪಿಕ್ಚರ್ಗಳದು ಕನ್ನಡ ಡಬ್ ಮಾಡಿರೋದು ಹಾಕ್ತೀರಾ. ಅದು ಏನ್ರೆ ಆ ಅಂತದೆ, ಆ ಅಂದ್ರೆ ಹೂ ಅಂತದೆ, ಎಂತದೇ ಅರ್ಥ ಆಗಲ್ತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಾವೆಲ್ಲ ಎಲ್ಲಿ ಹೋಗ್ಬೇಕು? ಮೊದಲನೇದಾಗಿ ನಮ್ ಕನ್ನಡ ಚಾನಲ್ಗಳಲ್ಲಿ, ಟಿವಿ ಚಾನಲ್ಗಳಲ್ಲಿ ಫಸ್ಟ್ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಕೊಡಿ. ಬೇರೆ ಭಾಷೆ ಪಿಕ್ಚರ್ಗಳಿಗೆ ಅವಕಾಶ ಕೊಡೋದನ್ನ ನಿಲ್ಸಿ. ಫಸ್ಟ್ ಹಾಕಿ, ವಾರದಲ್ಲಿ ಒಂದ್ ದಿವಸನೋ 2 ದಿವಸನೋ ಯಾವ್ದು ಒಳ್ಳೆ ಮೆಸೇಜ್ ಕೊಡುವಂತ ಪಿಕ್ಚರ್ಗಳನ್ನ ಹಾಕ್ರಿ. ನಾವು ಬೇಡ ಅನ್ನಲ್ಲ. ಅದನ್ನ ಬಿಟ್ಬಿಟ್ಟು ನಮ್ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಇಲ್ದೇನೆ ಬೇರೆ ಭಾಷೆ ಪಿಕ್ಚರ್ಗಳಿಗೆ ಅವಕಾಶ ಕೊಡ್ತಿರಲ್ಲ, ಇದು ಹೆಂಗಪ್ಪ? ನಾವೆಲ್ಲ ಏನು ತಮಿಳನ್ಸ ಇಲ್ಲ ತೆಲುಗು ಮಾತಾಡೋರ? ಏನಿಲ್ಲ, ಕನ್ನಡ ಪಿಕ್ಚರ್ಗಳು ಬೇಜಾನಿದೆ. ರಾಜ್ಕುಮಾರ್ ಸರ್ದು ಹಾಕಿ, ಎಷ್ಟು ಪಿಕ್ಚರ್ ಬೇಕು ರಾಜ್ಕುಮಾರ್ ಸರ್ದು ಹಾಕ್ರಿ. ಅವ್ರಗಳನ್ನ ವಿಷ್ಣುರಾಧಂದ್ ಹಾಕ್ರಿ, ಅಂಬರೀಷ್ ಅಣ್ಣಂದ್ ಹಾಕಿ. ಅಂಬರೀಷ್ ಅಣ್ಣಂದ ಎಂತೆಂತ ಒಳ್ಳೊಳ್ಳೆ ಪಿಕ್ಚರ್ ತೆಗ್ದವ್ರೆ. ಶಂಕರ್ ನಾಗ್ ಸರ್ ಅವ್ರು ಲೆಜೆಂಡ್ರಿ ಆಕ್ಟರ್. ಅಂತವ್ರ ಪಿಕ್ಚರ್ಗಳು ಹಾಕೋದ್ ಬಿಟ್ಬಿಟ್ಟು ಯಾವ ಕಾಂಜಿ ಪಿಂಜಿ ಪಿಕ್ಚರ್ಗಳನ್ನ ಹಾಕ್ತಿರಿ, ಮೆಸೇಜ್ ಇರೋಲ್ಲ. ನಾನು ಯಾವ್ದೇ ಪಿಕ್ಚರ್ಗಳಿಗೆ ನಾನು ಕೆಡ್ತಾಗಂತಲ್ಲ, ಬೇಜಾರಂತ ಮಾಡ್ಕೋಬೇಡಿ. ಬಟ್ ನಾನು ಹೇಳ್ತಾ ಇರೋದು ನಮ್ ಕೋಪ. ಅಪರೂಪಕ್ಕೆ ಯಾವತ್ತೋ ಒಂದ್ ದಿವಸ ಟಿವಿ ನೋಡೋಣ ಅಂತ ಬರ್ತೀವಿ, ಅವತ್ತು ಬೇರೆ ಭಾಷೆ ಪಿಕ್ಚರ್ಗಳನ್ನ ಹಾಕಿರ್ತಾರೆ. ಅದ್ರಲ್ಲೂ ಡಬ್ಬಿಂಗ್ ನೀಟಾಗಿರಲ್ಲ. ಡೈರೆಕ್ಟ್ ಹೇಳ್ತಿದ್ದೀನಿ, ಡಬ್ಬಿಂಗ್ ಅಂತ ನೀಟಾಗಿರಲ್ಲ. ನೀವು ಬೇಕಾದ್ರೆ ಗಮನಿಸಿ. ಫಸ್ಟ್ ನಮ್ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಕೊಡಿ. ಸಣ್ಣ ಪುಟ್ಟ, ಈಗ ಯಾರೇ ಆಗ್ಬೋದು, ಶಾರ್ಟ್ ಮೂವಿಗಳು ಮಾಡ್ತಾರೆ. ಶಾರ್ಟ್ ಮೂವಿಗಳಿಂದನೂ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂತಂದ್ರೆ ಅದ್ರಲ್ಲೂ ಕೆಲವೊಂದು ಮೆಸೇಜ್ಗಳೈತೆ. ಆದ್ರೆ ನಮ್ ಕನ್ನಡ ಪಿಕ್ಚರ್ಗಳಲ್ಲಿ ಹೊಸ ಆಕ್ಟರ್ಸ್, ಹೊಸ ಹೀರೋ, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಏನಾಗ್ಬೇಕು? ನೀವ್ ಹಿಂಗ್ ಮಾಡಿದ್ರೆ ನಮ್ ಕರ್ನಾಟಕದಲ್ಲಿದ್ದು ಫಸ್ಟ್ ನಮ್ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಕೊಡಿ. ದಯಮಾಡಿ ಅದನ್ನ ಮಾತ್ರ ನಾನು ಕೇಳ್ಕೊಂತೀನಿ. ಪ್ರತಿಯೊಬ್ಬರಿಗೂ ಕೇಳೋದೇನಂತಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲಾ ಜನಗಳಿಗೂ ತಲುಪಿಸಿ. ಮೊದ್ಲು ನಮ್ ಕನ್ನಡಕ್ಕೆ ಅವಕಾಶ ಕೊಡಿ, ಆಮೇಲೆ ಬೇರೆ. ನಮ್ ಕನ್ನಡ ಮೊದ್ಲು, ಆಮೇಲೆ ಪ್ರತಿಯೊಬ್ರು ಡೈರೆಕ್ಟರ್ ಆಗ್ಬೋದು, ಸ್ಕ್ರಿಪ್ಟ್ ರೈಟರ್ಸ್ ಆಗ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ಅದನ್ನ ಮಾತ್ರ ಕೈ ಮುಟ್ಟಿ ಹೇಳ್ತೀನಿ. ಯಾಕೆಂತಂದ್ರೆ ಬೇರೆ ಭಾಷೆ ಪಿಕ್ಚರ್ಗಳು ಹೆಂಗ್ ಅಟ್ರಾಕ್ಟ್ ಮಾಡ್ತಾವೋ ಅದಕ್ಕಿಂತ 2 ಪಟ್ಟು ನಾವು ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು. ಬೇರೆಯವ್ರ ಹೆಂಗ್ ಬಂದು ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಟ್ರಾಕ್ಟ್ ಮಾಡ್ತಾವ್ರೋ ಅದೇ ತರ ನಾವು ತಮಿಳ್ನಾಡು, ಆಂಧ್ರ, ಕೇರಳ ಇಲ್ಲೆಲ್ಲ ಇಲ್ಲಿ ಬಿಟ್ಟಾಕಿ ಉತ್ತರ ಭಾರತದಲ್ಲೂ ನಾವು ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು. ಆ ರೀತಿ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿ. ನೋಡಿ, ನಮ್ಗೆ KGF ಗೊತ್ತು, ಕಾಂತಾರ ಗೊತ್ತು, ಈ ತರ ಸುಮಾರು ಪಿಕ್ಚರ್ ಇವೆ. ಬಟ್ ಎಲ್ಲಾನು ಹೇಳಕ್ ಆಗ್ತಿಲ್ಲ. ಈ ತರ ಪಿಕ್ಚರ್ಗಳನ್ನ ಆದಷ್ಟು ತೆರೆ ಮೇಲೆ ಇಡಿ.
ಸಣ್ಣ ಪುಟ್ಟ ಪಿಕ್ಚರ್ ಮಾಡಬೇಡಿ ಅಂತ ಹೇಳ್ತಲ್ಲ, ಅದ್ರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಜನಗಳನ್ನ ಸೆಳೆಯುವಂತ ಪಿಕ್ಚರ್ಗಳನ್ನ ಮಾಡಿ ಟ್ರೈ ಮಾಡಿ. ನಾನು ಕೇಳ್ಕೊಂತಿದ್ದೀನಿ, ಯಾರಿಗೂ ನಾನು ಇಲ್ಲಿ ಅವಾಜ್ ಆಗ್ತಿಲ್ಲ, ಇನ್ನೊಂದಿಲ್ಲ. ಯಾಕೆಂತಂದ್ರೆ ನಾನೊಬ್ಬ ಕನ್ನಡಿಗನಾಗಿ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶಗಳು ಸಿಗ್ತಲ್ಲ, ಅದಕ್ಕೋಸ್ಕರ ನಾನು ಕೇಳ್ಕೊಂತಿದ್ದೀನಿ. ಆಮೇಲೆ ಇನ್ನೊಂದು, ಬೇರೆ ಪಿಕ್ಚರ್ಗಳಿಗೆ ನಮ್ಮ ಕರ್ನಾಟಕ ಥಿಯೇಟರ್ಗಳಲ್ಲಿ ಹೆಂಗೆ ಅವಕಾಶ ಸಿಗುತ್ತೋ ಅದೇ ತರ ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಸಿಗುತ್ತಾ ಅಂತ ನೋಡಿ. ಸಿಗಲ್ಲ ಅಂತಂದ್ಮೇಲೆ ಬೇರೆ ಪಿಕ್ಚರ್ಗಳಿಗೆ ನಾವ್ ಯಾಕಪ್ಪ ಅವಕಾಶ ಕೊಡ್ಬೇಕು, ಅದನ್ನ ನೀವು ಬಾಯ್ಬಿಟ್ಟು ಕೇಳಿ. ಬೆಂಗಳೂರಲ್ಲಿ ಎಲ್ಲಾ ರೀತಿ ಜನಗಳು ಅವರೇ, ನಾವಿಲ್ಲ ಅಂತ ಹೇಳಲ್ಲ. ಅದಕ್ಕೋಸ್ಕರ PVRಗಳವೆ, PVR ಅಲ್ಲಿ ಒಂದೊಂದು ಟೈಮಿಂಗ್ಸ್ ಅಲ್ಲಿ ಒಂದೊಂದು ಭಾಷೆ ಒಂದೊಂದು ಪಿಕ್ಚರ್ಗಳನ್ನ ಹಾಕ್ರಿ, ಬೇಡ ಅನ್ನಲ್ಲ. ಪ್ರತಿಯೊಂದು ಥಿಯೇಟ್ರಲ್ಲೂ ಅದೇ ತಪ್ಪು ಮಾಡಬೇಡ್ರಿ. ಥಿಯೇಟರ್ ಅವ್ರಿಗೆ ಮೊದಲು ಕೈ ಮುತ್ತು ಕೇಳ್ತೀನಿ, ನಿಮ್ ಬಿಸ್ನೆಸ್ ಮಾಡಿ, ನಾನು ಇಲ್ಲಿ ಬಿಸ್ನೆಸ್ ಲಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಲ್ಲ. ಆದ್ರೆ ಫ್ರೀ ಇದ್ದ ಟೈಮಲ್ಲಿ, ಖಾಲಿ ಟೈಮ್ಗಳಲ್ಲಿ ಬೇರೆ ಭಾಷೆ ಪಿಕ್ಚರ್ಗಳು ಹಾಕಿರ್ತೀರ. ನಿಮ್ಮ ಹತ್ರ ಇರುವಂತ ಹಳೆ ಪಿಕ್ಚರ್ಗಳನ್ನೇ ಹಾಕಿ, ಇಂಟ್ರೆಸ್ಟ್ ಇರೋರು ಬಂದು ನೋಡ್ತಾರೆ. ಬೇರೆ ಭಾಷೆ ಪಿಕ್ಚರ್ಗಳಿಂದ ಏನ್ ಲಾಭ ಆಗುತ್ತೆ, ಅದನ್ನ ಮಾತ್ರ ಕೇಳ್ಕೊತೀನಿ ಸರ್, ಸರಿನಾ? ನಾನೊಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ನಮ್ಗಿರುವಂತ ಅಭಿಮಾನನ ಈ ರೀತಿ ನಾನು ಎಕ್ಸ್ಪ್ರೆಸ್ ಮಾಡಬಲ್ಲೆ. ನಾನು ನಿಮ್ನೆಲ್ಲ ಕೈ ಮುಗಿದು ಕೇಳ್ತೀನಿ, ಫಸ್ಟ್ ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡ ಸ್ವಾಭಿಮಾನ ಉಳಿಸ್ಕೊಳ್ಳಿ. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ನಾನು ಕೇಳೋದು ಅದೊಂದೇ, ಸರಿನಾ? ನಾನು ಇದೆಲ್ಲನೂ ರೀಸೆಂಟಾಗಿ ನಾನು ಗಮನಿಸಿರೋದ್ರಿಂದ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಂತಿದ್ದೀನಿ. ನನ್ನಿಷ್ಟು ಈ ಮಾತುಗಳನ್ನ ನೀವು ತಾಳ್ಮೆಯಿಂದ ಕೇಳಿರೋದಕ್ಕೆ ನನ್ನ ಕೋಟಿ ನಮನಗಳು. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ 4 ಜನರ ಜೊತೆ ಹಂಚ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಮ ಅನಿಸಿಕೆನ ಕಾಮೆಂಟ್ನಲ್ಲಿ ತಿಳಿಸಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.